ನನಗೆ ಲೈಟಾಗಿ ಏನೋ ಒಂದು ಮ್ಯಾಜಿಕ್ ಆದಂಗೆ ಆಯ್ತು ರೀ. ನಿಮ್ಮ ಬಗ್ಗೆ ಒಳ್ಳೆ ಫೀಲಿಂಗ್ ಶುರು ಆಗಿದ್ದೆ ಅಲ್ಲಿ. ಟೈಮ್ ನೋಡಿ ಎಷ್ಟು ಬೇಗ ಕಳೆದೋಗುತ್ತೆ ಅಂತ. ನಾವು ಮಾತ್ರ ಆಮೆಗತಿಲಿ ಹೋಗ್ತಾ ಇರ್ತೀವಿ ಅಲ್ವಾ? ನಿಜ, ಎಲ್ಲ ನಿನ್ನೆ ಮೊನ್ನೆ ಆದಂಗಿದೆ. ಅದಕ್ಕೆ ರೀಸನ್ ಏನು ಗೊತ್ತಾ? ಏನು? ನಾವಿಬ್ರು ದೇವ್ರ ದಯದಿಂದ ಚೆನ್ನಾಗಿದ್ದೀವಿ. ನಮ್ಮ ಮಧ್ಯದಲ್ಲಿ ಒಳ್ಳೆ ಬಾಂಡಿಂಗ್ ಇದೆ. ಇಲ್ಲಾಂದರೆ ಇಷ್ಟೊತ್ತಿಗೆ ಯಾಕಪ್ಪ ಮದುವೆ ಆದ್ವಿ ಅಂತ ಅನಿಸ್ಬಿಡುತ್ತೆ. ಈ ಮೆಮೊರಬಲ್ ಮೂಮೆಂಟ್ಸು ಇದು ಯಾವುದು ನೆನಪಾಗ್ತಿರ್ಲಿಲ್ಲ. ಕರೆಕ್ಟ್. ಅದೊಂಥರ ಓಲ್ಡ್ ವೈನ್ ಇದ್ದಾಗೆ, ಹಳತಾದಷ್ಟು ರುಚಿ ಜಾಸ್ತಿ ಆಗುತ್ತೆ, ಕಿಕ್ಕಿ ಇರುತ್ತೆ. ಭೂಮಿಕಾ, ಇವತ್ತು ಈ ನಿಮ್ಮ ಸುಂದರವಾದ ಕೈಗಳಿಗೆ ನಾನು ಮೆಹಂದಿ ಹಚ್ಚಲಾ? ಏಕೆ, ನಿಮಗೆ ಬೇರೆ ಕೆಲಸ ಇಲ್ವಾ? ಇದೆ, ಆದರೆ ಇದಕ್ಕಿಂತ ಇಂಪಾರ್ಟೆಂಟ್ ಕೆಲಸ ಬೇರೆ ಯಾವುದೂ ಇಲ್ಲ. ಬಟ್ ನನಗಿದೆ, ಇದಕ್ಕಿಂತ ಇಂಪಾರ್ಟೆಂಟ್ ಕೆಲಸ ನನಗಿದೆ. ಮೆಹಂದಿ ಇರೋದು ಮಲ್ಲಿಗೆ ನನಗಲ್ಲ, ನಾನು ಅವಳನ್ನ ಕರ್ಕೊಂಡ್ಬರ್ಬೇಕು. ಓಕೆ, ಬೇಕಿಲ್ಲ. ಮಗ ಹೆಂಗಿದೀಯ? ಚೆನ್ನಾಗಿದೀಯಾ? ಚೆನ್ನಾಗಿವ್ನಿ. ನೀವ್ ಹೇಗಿದ್ದೀರಾ? ನನಗೆ ಏನಾಗಿದೆಯವ ಕೊರತೆ? ಉಣ್ಕೊಂಡು ತಿನ್ಕೊಂಡು ಹಸ ಕುರಿ ಕೋಳಿನ ಮೇಯಿಸ್ಕೊಂಡು ಚಂದಾಗಿವ್ನಿ. ವಯಸ್ಸಾಗಿದೆ ದಿಟ್ಟ, ಆದ್ರೆ ಅದ್ಯಾವ್ರು ಇನ್ನು ಮೈನಾಗೆ ಶಕ್ತಿ ಹಂಗೆ ಇಟ್ಟವನೇ ನೋಡಿ, ಹೆಂಗ್ ಗಟ್ಟಿ ಮುಟ್ಟಾಗವನಿ. ನೀನಿದೆಯಲ್ಲವ ನನ್ನನ್ನು ಕಾಳಜಿ ಮಾಡೋಕ್ಕೆ, ನನ್ನ ಮೊಮ್ಮಗಳು. ನನಗೆ ತಿಂಗಳು ದುಡ್ಡು ಕಳಿಸ್ತೀಯ, ನನಗೆ ದಿನಸಿ ಸಾಮಾನು ಕೊಡಿಸ್ತೀಯ, ಹೊಸ ಬಟ್ಟೆ ಕೊಡಿಸ್ತೀಯ, ಇನ್ನೇನು ಬೇಕವ ನನಗೆ? ಸಂದಕ್ಕೆ ಇದ್ದೀನಿ. ಅದಲ್ಲದೆ ಈಗ ನನಗೆ ಕ್ಯಾಮೆ ಇಲ್ಲ. ಮೊದಲಾದರೆ ನಾ ಕೂಲಿ ಹೋಯ್ತಿದ್ದೆ, ಈಗ ಕೂಲಿ ಆಳುಗಳೆಲ್ಲ ನಮ್ಮ ಮನೆಗೆ ಬರ್ತಾವ್ರೆ. ಈಗ ನೋಡಿ ಯಜಮಾನ ನೋಡು. ಇದಕ್ಕೆಲ್ಲ ಕಾರಣ ಯಾರು ಹೇಳು? ನನ್ನ ಮೊಮ್ಮಗಳು ನೀನು ಕಣವ. ನನಗೆ ಬೇರೆ ಯಾವ ಕೊರತೆನೂ ಇಲ್ಲ ಕಣವ. ಆದ್ರೆ ನನ್ನ ಮೊಮ್ಮಗಳನ್ನಂತೂ ಇಲ್ವಲ್ಲ ಅನ್ನೋ ಕೊರತೆ ಕಣವ. ತಾತ, ಹಾಗಿದ್ರೆ ನೀನು ಇಲ್ಲಿಗೆ ಬಂದಿದ್ಬಿಡು. ಅಯ್ಯಯ್ಯೋ, ನಾನು ಹೆಂಗ್ ಬರಕೈತದೆ ನೋಡು. ಈ ಮಂತ್ರವಾದಿಗಳು ಅವ್ರ ಪ್ರಾಣನ ಗಿಣಿ ಒಳಗಿಟ್ಟು ತೂಗಾಕಿರ್ತಾರಂತೆ. ಹಂಗೆ ನನ್ನ ಪ್ರಾಣ ಅಲ್ಲಿ ಆಗೈತೆ. ಅಲ್ಲಿರೋ ಕುರಿ ಕೋಳಿ ಹಸ ಕರು ದನ ಜಮೀನು ಎಲ್ಲದ್ರ ಮೇಲೂ ನನ್ನ ಪ್ರಾಣ ಐತೆ ಕಣವ. ನಾನು ಇಲ್ಲಿ ಬಂದ್ರೆ ಅದನ್ನ ಯಾರು ನೋಡ್ಕೋತಾರೆ ಅಲ್ಲಿ? ನಾನು ಅಲ್ಲೇ ನೆಮ್ಮದಿಯಾಗಿರ್ತೀನಿ, ನೀನು ಇಲ್ಲಿ ನೆಮ್ಮದಿಯಾಗಿರವ್ವ. ಸರಿ ತಾತ. ಏನ್ ತಾತ, ಮೊಮ್ಮಗಳ ಜೊತೆ ತುಂಬಾ ಮಾತಾಡ್ತಾ ಇದ್ದೀರಾ? ಪುಟ ತಗ ನಮ್ಮ ಕಡೆ. ಅಯ್ಯೋ ಅಮ್ಮ, ಇದೆಲ್ಲ ಏನಕ್ಕೆ? ನೀವು ಬಂದಿದ್ದೀರಲ್ಲ ಅದೇ ನನಗೆ ಆಶೀರ್ವಾದ. ಇದೆಲ್ಲ ಬೇಡಿತ್ತು. ಇದೇನು ಪುಟ, ಇವತ್ತು ನಿನ್ನ ಜೀವನದಲ್ಲಿ ತುಂಬ ಇಂಪಾರ್ಟೆಂಟ್ ದಿವಸ. ನಿನಗೆ ಬೇಡ ಅಂದರೂ ನಮ್ಮ ಸಮಾಧಾನಕ್ಕಾದರೂ ಏನಾದರೂ ಕೊಡಬೇಕಲ್ವಾ? ಪ್ಲೀಸ್ ಇಟ್ಕೊ. ಅಲ್ಲಿ ನಾಳೆಯಿಂದ ನಿನಗೆ ಹೊಸ ಜೀವನ ಶುರುವಾಗ್ತಾ ಇದೆ. ಇದುವರೆಗೂ ಆಗಿದ್ದೆಲ್ಲ ಆಗೋಯ್ತು, ಅದು ಮುಗಿದೋದ ಕತೆ. ನೀವಿಬ್ಬರು 100 ಕಾಲ ಸಂತೋಷವಾಗಿರಬೇಕು ಅನ್ನೋದೇ ನಮ್ಮ ಆರೈಕೆ. ನಮ್ಮ ಭೂಮಿಕಾ ಅಳಿಯಂದ್ರ ಥರ ನೀವು ಕೂಡ ಆದರ್ಶ ದಂಪತಿಗಳಾಗಬೇಕು. ಸರಿನಪ್ಪ. ಈ ಮದುವೆಗೆ ಭೂಮಿಕಾ ಮತ್ತು ಗೌತಮ್ ಅವರು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ನಿನಗೆ ಗೊತ್ತು. ನೀನು ಖುಷಿಯಾಗಿರಬೇಕು ಅಂತ ಕನಸು ಕಂಡಿದ್ದಾರೆ ಅವರು. ನೀನು ನಿನ್ನ ಕೆರಿಯರಲ್ಲಿ ಏನು ಸಾಧನೆ ಮಾಡ್ತೀಯೋ ಅದೇ ಸಾಧನೆ ಲೈಫಲ್ಲೂ ಮಾಡಬೇಕು. ನಿನ್ನ ಜೀವನ ನಿನ್ನ ಇಷ್ಟದಂತೆ ಇರಬೇಕು. ನೀನು ಹಾಗೆ ಮಾಡ್ತೀಯ ಅಂತ ನನಗೆ ಗೊತ್ತು. ಆದರೂ ಹೇಳೋ ಜಾಗದಲ್ಲಿ ನಾವಿದ್ದೀವಲ್ಲ, ಅದಕ್ಕೆ ಒಂದು ಮಾತು ಹೇಳ್ತಾ ಇದ್ದೀನಿ ಅಷ್ಟೇ. ಅಪ್ಪ, ಇದೆಲ್ಲ ಅವಳಿಗೆ ಹೇಳೋ ಅವಶ್ಯಕತೆ ಇದೆಯಾ? ಹೂಕಂದ, ನಾವು ಹೇಳಿದ್ರೆ ಇನ್ಯಾರು ಹೇಳಬೇಕು? ಇರ್ಲಿ ಬಿಡಿ ಅಕ್ಕರೆ, ಇವ್ರ ಕಾಳಜಿ ನನಗೆ ಅರ್ಥ ಆಗತ್ತೆ. ನಿಮ್ಮ ಪ್ರೀತಿಗೆ ನಾನು ಯಾವತ್ತೂ ಚಿರಋಣಿ. ಥ್ಯಾಂಕ್ಸ್ ಅಪ್ಪ, ಥ್ಯಾಂಕ್ಸ್ ಅಮ್ಮ. ಅಯ್ಯೋ, ಎಂಥ ದೊಡ್ಡ ಮಾತಾಡ್ತಿದ್ಯಾ ನೀನು. ನೀನು ನಮ್ಮ ಮಗಳಿದ್ದ ಹಾಗೆ, ಇದ್ದ ಹಾಗೆ ಏನು ಬಂತು? ನೀನು ನಮ್ಮ ಮಗಳೇ. ತಗೋ, ಈ ಅಪ್ಪನ ಕಡೆಯಿಂದ ಒಂದು ಪುಟ್ಟ ಕಾಣಿಕೆ. ತಗೊಂಬರಿ.
ಹಾಂ ಇರು, ಇದನ್ನು ನಾನೇ ಓಪನ್ ಮಾಡಬೇಕು. ಇದನ್ನು ನೀನು ನಾಳೆ ಹಾಕ್ಕೋಬೇಕು, ಓಕೆನಾ? ಅಯ್ಯೋ ಅಪ್ಪ, ಬಂಗಾರದ ಇದೆಲ್ಲ ಏನಕ್ಕಪ್ಪ? ಇಟ್ಕೋ ಪುಟ, ಅಪ್ಪ ಅಮ್ಮ ಅಂತ ಹೇಳ್ತೀಯಾ? ನಾವು ಪ್ರೀತಿಯಿಂದ ಕೊಟ್ಟಿದ್ದಿನ ನಾಳೆ ಲಕ್ಷಣವಾಗಿ ಮದ್ವೆಗೆ ಹಾಕಿ. ಥ್ಯಾಂಕ್ ಯು. ಅಜ್ಜಿ, ಈ ಮೆಹಂದಿ ಶಾಸ್ತ್ರನ ಯಾಕೆ ಮಾಡ್ತಾರೆ? ಎಲ್ಲ ಶಾಸ್ತ್ರಕ್ಕೂ ಒಂದು ಪದ್ಧತಿ ಅಂತ ಇದೆ ಕಣೋ. ಆ ಶಾಸ್ತ್ರನೆಲ್ಲ ತಿಳ್ಕೊಂಡು ಮಾಡಿದ್ರೆ ಚೆನ್ನಾಗಿರುತ್ತೆ, ಇಲ್ಲಾಂದ್ರೆ ಕಾಟಾಚಾರಕ್ಕೆ ಮಾಡ್ದಂಗಾಗತ್ತೆ. ಕರೆಕ್ಟಾಗಿ ಹೇಳಿದ್ರಿ ಅಜ್ಜಿ. ನಂಬಿಕೆ ಇರಬೇಕು, ಆದರೆ ಮೂಢನಂಬಿಕೆ ಇರಬಾರ್ದು. ಹೌದು, ನಿಮ್ಮ ಕಾಲದಲ್ಲೂ ಈ ಥರ ಮೆಹಂದಿ ಶಾಸ್ತ್ರ ಎಲ್ಲ ಗ್ರ್ಯಾಂಡಾಗಿ ನಡೀತಾ ಇತ್ತು? ನಮ್ಮ ಕಾಲದಲ್ಲೂ ಇದೆಲ್ಲ ಇತ್ತಪ್ಪ, ಆದರೆ ಇಷ್ಟೊಂದು ವೈಭವದಿಂದ ಯಾರೂ ಮಾಡ್ತಿರ್ಲಿಲ್ಲ. ಸುಮ್ಮನೆ ಏನೋ ಸಿಕ್ಕಿದ್ರೆ ಒಂದಿಷ್ಟು ಹಚ್ಕೊತಿದ್ರು, ಏನೋ ಕಾರ್ಯ ನಡೀತಿತ್ತು. ಅವಾಗೆಲ್ಲ ಅನುಕೂಲಗಳು ಕಡಿಮೆ ಇತ್ತಲ್ಲ, ಅದಕ್ಕೆ ಇದ್ದಿದ್ರೆಲ್ಲ ಏನೋ ಎಲ್ಲ ಮಾಡಿ ಮುಗಿಸ್ತಿದ್ರು. ಆಗಿನ ಕಾಲನೇ ಬೇರೆ, ಈಗಿನ ಕಾಲನೇ ಬೇರೆ. ಕಾಲಕ್ಕೆ ತಕ್ಕಂತೆ ನಾವು ಹೊಂದ್ಕೊಂಡು ಹೋಗ್ಬೇಕಲ್ವಾ? ಅಜ್ಜಿ ನೋಡಿ ಕಲ್ತ್ಕೊ. ಏನ ಎಷ್ಟು ಬ್ರಾಡ್ ಮೈಂಡೆಡ್ ಆಗಿ ಮಾತಾಡ್ತಾರೆ. ನೀನು ಇದೆಯಾ, ಒಂದೊಂದ್ಸಲ ಅಜ್ಜಿಗಿಂತ ವಯಸ್ಸಾಗಿರೋ ಥರ ಮಾತಾಡ್ತೀನಿ. ಏನು ನೀನು ಪಬ್ಲಿಕಲ್ಲಿ ಮರ್ಯಾದೆ ತೆಗಿತಾ ಇದ್ಯಾ? ಇರ್ಲಿ ಬಿಡ ಆಪ್ತ ಮಿತ್ರ, ಇಲ್ಲಿ ಯಾರಿದ್ದಾರೆ? ನಾವು ತಾನೇ. ಮದುವೆ ಮನೆ ಅಂದಾಗ ಅದೆಲ್ಲ ನಡೀತಾನೆ ಇರೋದು. ಅಲ್ಲ, ನಾವೇ ಸರ್. ಅಮ್ಮ ಏನು ಅಂದ್ಕೊಳ್ಳಿಲ್ಲ ತಾನೆ? ಹಂಗಿದ್ರೆ ಪರವಾಗಿಲ್ಲ, ನಮ್ಮವರೇ ಬಿಡಿ. ಸರಿ ಸರಿ, ಶಾಸ್ತ್ರ ಶುರು ಮಾಡೋಣ. ಮೊದಲು ಹುಡುಗಿ ಕೈಗೆ ಹುಡುಗನೇ ಮೆಹಂದಿ ಹಚ್ಚಬೇಕು. ನಾನಾ? ಯಾಕಜ್ಜಿ? ಅದೆಲ್ಲ ಪದ್ಧತಿ ಕಣಪ್ಪ. ಹುಡುಗ ಹುಡುಗಿ ಕೈಗೆ ಮೆಹಂದಿ ಹಾಕಿದಾಗ ಅದು ಎಷ್ಟು ಕೆಂಪಾಗುತ್ತೋ ಅಷ್ಟೇ ಹುಡುಗ ಹುಡುಗಿನ ಪ್ರೀತಿಸ್ತಾನೆ ಅಂತ ಅರ್ಥ. ಅಮೃತಧಾರೆ